कर्नाटका भारतीय युवा सैन्य की जानिब से प्रेस कॉन्फ्रेंस करते हुए मीडिया के नुमाइंदों को बताया कि किस तरह से अफजलपुर तालुके के गत्तरगा ग्राम में मौजूद डॉक्टर बी.आर. अम्बेडकर बॉयज हॉस्टल में बेजब्तगियों का इंकशाफ हुआ है। वहां पर मौजूद हॉस्टल वार्डन पर इल्जाम है कि वो पूरी तरह से हॉस्टल की देखरेख नहीं कर रहा है, अपनी तानाशाही चला रहा है, जब दिल चाहे ओपन करता है। जुमला हॉस्टल में 40 स्टूडेंट्स के नाम दर्ज हैं। जब भारतीय सैन्य के जिम्मेदारान ने हॉस्टल पहुंचकर मुआयना किया तो सिर्फ 6 से 7 स्टूडेंट्स ही मौजूद थे, मगर अटेंडेंस रजिस्टर में सब स्टूडेंट्स को हाजिर बताया है। इस बात को लेकर भारतीय युवा सैन्य की जानिब से गुलबर्गा में मौजूद असिस्टेंट डायरेक्टर सोशल वेलफेयर को याददाश्त पेश की गई और गत्तरगा में मौजूद बॉयज हॉस्टल की पूरी रुदात सुनाई गई। अगर जल्द से जल्द हॉस्टल वार्डन पर कानूनी कार्रवाई शुरू नहीं की गई तो बड़े पैमाने पर एहतजाज मुनज़्ज़म करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಗತ್ತರ್ಗಾ ವಾರ್ಡನ್ ಅನ್ನು ತಕ್ಷಣವೇ ವಜಾಗೊಳಿಸಿ ಬೇಕು ಭಾರತೀಯ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. ನಮಸ್ಕಾರ, ನನ್ನ ಹೆಸರು ಸಹಿತ ಭಾರತೀಯ ಸೈನ್ಯ ಸಂಘಟನೆ ವತಿಯಿಂದ ಮಾತಾಡ್ತಿದ್ದೀನಿ. ನಾವು ಅಫಜಲ್ಪುರ ತಾಲೂಕು ಗತ್ತರ್ಗ ಗ್ರಾಮದಲ್ಲಿ ನಾವು ಮೂರು ಸಾರಿ ಐತಿ. ನಾವು ಹೋಗುತ್ತೀವ್ರಿ. ಅಲ್ಲೇನು ವಾರ್ಡನ್ 3 ಸಾರಿ ಹೋದಾಗನು 2 ಸಾರಿ ಇದ್ದಿದ್ದನು, ಬಟ್ ಅಲ್ಲಿ ಮಕ್ಕಳೇ ಇಲ್ರಿ. ಎಕ್ಸಲ್ ಹೇಳ್ಬೇಕಾದ್ರೆ 40 ಮಕ್ಕಳು ಅಂತ ಹೇಳ್ತಾನೆ, 40 ಮಕ್ಕಳು ಇಲ್ಲ. ಆಯ್ತು ಅಟೆಂಡೆನ್ಸ್ ನೋಡ್ಬೇಕಾದ್ರೆ ಅಷ್ಟು ಹಾಜರಾತಿ ಮಕ್ಕಳು ಅಂತ ಬರ್ದಾನ್ರಿ. ಅವ್ನು ಅಟೆಂಡೆನ್ಸ್ ಇದೆ ನಮ್ಮಲ್ಲಿ ಯಾವ ಅಷ್ಟಕ್ಕೆಲ್ಲ ಹಾಜರಾತಿ ಅಂತ ಬರ್ದಾನ. ಅಲ್ಲಿ ಇರೋದೇ 4 ಮಕ್ಕಳು. ಎಲ್ಲ ಗತ್ತರಿಗೆ ಊರಂದೇವರಿ. ಪೈ ಊರಿಂದ ಬರೇ ಒಂದ್ 3-4 ಜನ ಹುಡುಗರು ಅಷ್ಟೇ ಅವ. ಆ 4 ಜನ ಹುಡುಗರು, 4 ಜನ ವಾರ್ಡನು ಮತ್ತು ಕೆಲಸ ಮಾಡೋರು ಒಬ್ಬ ವಾರ್ಡನ್. ಅವ್ರಿಗೋಸ್ಕರ ಅಷ್ಟೇ ಅಡ್ಗೆ ಮಾಡ್ಕೊತಾರ್ರಿ. ಅವ್ರು ಮಾಡ್ಕೊಂಡು ಊಟ ಮಾಡ್ಕೊಂಡು ಮನಿಗ್ ಹೋಗ್ತಾರ 10 ಗಂಟೆಗೆಲ್ಲ ಮುಗಿಸ್ಕೊಂಡು. ಮತ್ ಸಾಯಂಕಾಲ 4 ಗಂಟೆಗೆ ಬಂದ್ ತೆರಿತಾರ್ರಿ. ತೆರೆದ ಕಿಸಿಂದ್ರ ಮತ್ತ ಅವ್ರು ಏನ್ ಯಥ ಪ್ರಕಾರ ಅವ್ರು ಅಷ್ಟು ಜನ ಊಟ ಮಾಡೋದು, 4 ಮಕ್ಳಿಗೆ ಹಾಕೋದು ಹೋಗೋದು. ಚಿಕನ್ ಮಟನ್ ಇದ್ದಾಗ ಊರನವ್ರು ಬರ್ತಾರಿ, ಉಂಡು ಹೋಗ್ತಾರಂತ ಹುಡುಗರು ಹೇಳ್ತಾರ. ಅಲ್ಲಿ ಯಾರು ಬರಲ್ರಿ, ಬರ್ತಾರೋ ಬಿಡ್ತಾರ. ಚಿಕನ್ ಮಟನ್ ಇದ್ದಾಗ ಹುಡುಗರು ಬರ್ತಾರಂತ ಹೇಳ್ತಾರ. ಅಲ್ಲಿ ಯಾವತ್ತೂ ಶಿಸ್ತಿಲ್ಲ. ಆಯ್ತು ಮಕ್ಕಳು ಎಲ್ಲ ಹೋಗಿ ಸುಕರ್ ದಿವ್ಸ ಹೋಗಿವಿ, ಎಲ್ಲಿ ಹೋಗಿರಿ ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರ ನಮಗ, ನಾವು ಒಬ್ರು ಬಾತ್ರೂಮ್ ಹೋಗಿದೇವ್ರಿ, ಒಬ್ಬರು ಸಾವಿನ ಸುದ್ದಿ ಹೋಗಿದೇವ್ರಿ, ಇನ್ನೊಬ್ರು ಅಂದ್ರೆ ಸಾಬೂನ್ ತರ್ಲಿಕ್ ಹೋಗಿವ್ರಿ ಅಂತಲ್ಲ. ಹಾಸ್ಟೆಲ್ ಚಾವಿ ಹಾಕೊಂಡು ಅವ್ರೆಲ್ಲ ಹೋಗ್ತಾರ್ರಿ. ಈ ತರ ಮಾಡೋಣ 4 ಹನಲ್ರಿ ಹಾಸ್ಟೆಲ್ ವಾರ್ಡನ್. ಅವ್ನಿಗೆ ಆದಷ್ಟು ಬೇಗ ಸಸ್ಪೆಂಡ್ ಮಾಡ್ಬೇಕ್ರಿ. ಆಯ್ತು ಅಲ್ಲಿ ಇದ್ದಂತ ಅಡಿಗೆ ಸಿಬ್ಬಂದಿಗಳನ್ನ ಏನ್ ರೆಸ್ಪಾನ್ಸ್ ಇಲ್ರಿ ಅವ್ರದ್ದು. ಆಯ್ತು ಕೆಲವೊಬ್ರಿಗೆ ಕೂಲಿನ ಹಚ್ಚಾರಂತ್ರಿ 1-2 ಜನಕ್ಕ. ಅವ್ರಿಗೆ ಏನದ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು. ಕೊಳ್ಳಿರಂದ್ರೆ ಮುಂದಿನ ಹಿಂದ್ ಬಂದ್ರೆ ಹಾಸ್ಟೆಲ್ ಚಾವಿ ಹಾಕೊಂಡು ಚಾವಿ ಹಾಕ್ಬಿಡ್ತೀವ್ರಿ ನಾವು. ಅಲ್ಲಿ ಬೇಕಾದ್ರೆ ಅಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಹೋರಾಟ ಮಾಡ್ತೀವಿ. ಇನ್ನು ನಾನಾ ತರದ ಹೋರಾಟಗಳನ್ನು ಮುಂದುವರಿಸ್ತೀವಿ. ಆದಷ್ಟು ಬೇಗ ಅವ್ರಿಗೆ ನಾವು ಇದು ಮಾಡ್ಬೇಕಂತ ತನಿಖೆ ಇದು ಮಾಡ್ತಿದ್ದೀನಿ. ಸಹಿತಾರ್ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ಇವತ್ತೇನೋ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಸ್ಟೆಲ್ ನಲ್ಲಿ ಇವತ್ತೇನೋ ಅಲ್ಲಿ ಇರ್ತಕ್ಕಂತ ವಾರ್ಡನ್ ಬಸೀರ್ ನಾಲಾಯಕ. ಇವತ್ತು ನಾವು ನಾಲಾಯಕ ಯಾಕೆ ಅವನು ಹೆಸರು ಇಡ್ತಾ ಇದ್ದೇವೆ ಅಂದ್ರೆ ಕಲಬುರಗಿ ಜಿಲ್ಲೆ ಇವತ್ತೇನು ದೊಡ್ಡ ಬೋರ್ಡ್ ಹಾಕಿ AC ರೂಮ್ ನಲ್ಲಿ ಕೂರ್ತಕ್ಕಂತ ಅಧಿಕಾರಿಗಳಿಗೆ ಇವತ್ತು ನಾಚಿಕೆ ಆಗಬೇಕು. ಇವತ್ತು ಯಾವ ತರ ನಾಚಿಕೆ ಆಗ್ಬೇಕಂದ್ರೆ ಇವರು AC ರೂಮ್ ಅಲ್ಲಿ ಕೂರೋದ್ ಬಿಟ್ಟು ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂತ ಇವತ್ತು ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಅಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ. ಇವತ್ತು ನಿರ್ಲಕ್ಷ್ಯ ಧೋರಣೆ. ಇವತ್ತು ವಾರ್ಡನ್ಗೆ ತಕ್ಷಣ ಶಿಕ್ಷೆ ಕೊಡ್ಬೇಕು. ಯಾವ ರೀತಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆ ಎಷ್ಟೋ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಅಲ್ಲಿ ಇರ್ತಕ್ಕಂಥ ವಾರ್ಡನ್ಗಳಲ್ಲಿ ಇವತ್ತು ಸಣ್ಣ ಬಡತನ ಇರ್ತಕ್ಕಂಥ ಹಿಂದುಳಿದ ದಲಿತ ಮಕ್ಕಳಿಗೆ ಇವತ್ತು ಪೌಷ್ಟಿಕ ಆಹಾರ, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ತತ್ತಿ ಆಗಿರ್ಬೋದು, ಹಾಲು, ಬಿಸ್ಕಿಟ್, ಬ್ರೆಡ್ ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಖರ್ಚು ಮಾಡ್ತದ. ಇವರು ಆಫೀಸರ್ ಜಿಲ್ಲಾಧಿಕಾರಿಗಳು ಇವತ್ತು AC ರೂಮ್ ಅಲ್ಲಿ ಕೊಂಡಿರ್ತಾರ. ಇವತ್ತು ಅವರು ವಾರ್ಡನ್ಗಳು ಇವತ್ತು ಅಲ್ಲಿ ಮನೆಯಲ್ಲಿ ಕುಳಿತು ಇವತ್ತು ಮಕ್ಕಳಿಗೆ ಬೀದಿ ಬರ್ತಕ್ಕಂಥ ಬಡ ಮಕ್ಕಳಿಗೆ ಇವತ್ತು ಯಾವುದೇ ತರ ಇವತ್ತು ಮುಡ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂಥ ದತ್ತರ್ಗಾ ವಾರ್ಡನ ಇವತ್ತು ಯಾವ ರೀತಿ ಹದಗೆಟ್ಟಿದೆ ಅಂತಂದ್ರೆ ಇವತ್ತು ಒಂದು ಕಪ್ ಚಹಾ ಕುಡ್ಲಿಕ್ಕೂ ಕೂಡ ಇವತ್ತು ಭಯ ಪಡ್ತಕ್ಕಂತ ಇವತ್ತು ಮಕ್ಕಳು ಆಗಿದೆ. ಇವತ್ತು ಸುಮಾರು 6 ತಿಂಗಳಿಂದ ಇವತ್ತು ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಇವತ್ತು ಸುಮಾರು ಲೆಟರ್ಗಳು ಇವತ್ತು ನೋಡ್ಬೋದು. ಇವತ್ತು ಭಾರತೀಯ ಯುವ ಸೇನೆ ಸಂಘಟನೆ ವತಿಯಿಂದ ಸುಮಾರು ಲೆಟರ್ಗಳನ್ನು ರಿಸೀವ್ ಕೊಟ್ಟಿದ್ದಾರೆ. ಇವತ್ತು ಬಂದು ಬೆಳಗ್ಗೆ ಮೇಡಮ್ ಅವ್ರಿಗೆ ಕೇಳಿದ್ರು ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಇವತ್ತು ಯಾವ ತರ ನಿರ್ಲಕ್ಷ್ಯ ಧೋರಣೆ ಅಂತಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವತ್ತು ಲೆಟರ್ ಮತ್ತೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಂತ ಲೆಟರ್ಗಳು ಇವತ್ತು ಎಲ್ಲೋದು. ಇವತ್ತು ತಕ್ಷಣನೇ ಇವು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಅಫಜಲ್ಪುರ ತಾಲೂಕಲ್ಲಿ ಇರ್ತಕ್ಕಂತ ಇವತ್ತು ದತ್ತರ್ಗಾ ಇವತ್ತು ಹಾಸ್ಟೆಲ್ ಭಾರತೀಯ ಸೈನ್ಯ ವತಿಯಿಂದ ಇವತ್ತು ನಾವು
ಚಾವಿ ಜಡದು ಉಗ್ರವಾದ ಪ್ರತಿಭಟನೆ ಇವತ್ತು ಮಾಡ್ಬೇಕಾಗುತ್ತೆ ಅಂತೇಳಿ ಇವತ್ತು ಇನ್ನು 12 ಆದ್ರೂ ಕೂಡ ಇವತ್ತು ಇಲ್ಲಿ ಇರ್ತಕ್ಕಂಥ ಆಫೀಸರ್ಸ್ ಇವತ್ತು ನಮ್ಮ ಲೆಟರ್ ತಗೊಳಕ್ ಬರ್ತಾ ಇಲ್ಲ. ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಇವತ್ತು ತಕ್ಷಣನೇ ಇವತ್ತು ಸಮಾಜ ಕಲ್ಯಾಣ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ಸಮಾಜ ಯಾವ ತರ ಉದ್ಧಾರ ಮಾಡಬೇಕು, ಹಿಂದುಳಿದ ದೀನ ದಲಿತರ ಬಡವರ ಬಗ್ಗೆ ಇವತ್ತು ಕಾಳಜಿ ಇರ್ತಕ್ಕಂಥ ಸರ್ಕಾರ ಇಲ್ಲ, ಇರ್ತಕ್ಕಂಥ ಉಸ್ತುವಾರಿ ಸಚಿವರು ಇವತ್ತು ತಕ್ಷಣನೇ ಇಲ್ಲಿ ಇರ್ತಕ್ಕಂಥ ಆಫೀಸರ್ಗಳನ್ನ ಕ್ರಮ ತಗೋಬೇಕು. ಅಲ್ಲಿ ಏನು ಸಮಸ್ಯೆ ಇದೆ ತಕ್ಷಣ ಬಗೆಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಇವತ್ತು ಹಾಸ್ಟೆಲ್ ಚಾವಿ ಜಡದು ಮಾಡ್ಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಚಿಂಚನ್ ಸರ್, ಭಾರತೀಯ ಸೇನೆ ಜಿಲ್ಲಾಧ್ಯಕ್ಷ. ಮಾಲಶ್ರೀ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು. ಮೊನ್ನೆ ಅಫ್ಜಲ್ಪುರ್ಕ ಸುಮಾರು 3 ಸಲ ಐತೆ ನಾವು ವಿಸಿಟಿಗೆ ಹೊಂಟಿದ್ದೆವು. ಅಲ್ಲಿ ಹುಡುಗರ ನೋಡ್ಬೇಕಾದ್ರೆ ಖಾಲಿ ಅವರು ಲಿಸ್ಟ್ ಹೇಳ್ತಾ ಇದಾರೆ. ಇವತ್ತು 5 ಜನದ ಲಿಸ್ಟ್ ಹೇಳತ್ತಾರ. ಅಲ್ಲಿ ಹುಡುಗರು ಇರೋದೇ 3 ಜನ 3-4 ಜನ ಇದಾವ. ಆ ಹುಡುಗರಿಗೆ ಊಟ ಸಹ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ತಿಂಡಿ ಸಹ ಕರೆಕ್ಟ್ ಆಗಿ ಕೊಡತ್ತಿಲ್ಲ. ಚಾ ಹುಡುಗರು ಹೇಳ್ತಾರೆ ಅವ್ರ ಸರ ಏನಂತ ಬಿಸ್ಕೆಟ್ ಕೊಡ್ತಾರಿ ಮೇಡಮ್, 1 ಬಿಸ್ಕೆಟ್ ಕೊಡ್ತಾರಿ. ಅದೇ 2 ಕೊಡು ಅಂತಂದ್ರೂ ಕೊಡಲ್ರಿ ನಮಗ. ಊಟನು ಕೊಡಲ್ಲ, ಬಿಸ್ಕೆಟ್ನು ಕೊಡಲ್ಲ. ಚಾ ಕಾಸ್ಕೊಂಡ್ ಏನ್ ಮಾಡ್ತಾರತ್ರಿ ಸರ್, ಸಾಯಂಕಾಲ 4 ಗಂಟೆಗೆ ಚಾ ಕಾಸ್ತಾರತ್ರಿ. ಕಾಸ್ಕೊಂಡ್ ಸೀದಾ ಅವ್ರು ಮನಿಗ್ ಹೋಯ್ತಾರತ್ರಿ. ಕೆಟ್ಲಿ ತಗೊಂಡ್ ಬಾಕ್ಸ್ ತಗೊಂಡ್ ಹೋಗ್ತಾರತ್ತ. ಮೇಡಮ್ ಅವ್ರ ಆಂಟಿ ನಮಗ್ ಚಾ ಕುಡ್ರಿ, ನಾವು ಕುಡಿತೀವಿ ಅಂತ ಹೇಳ್ಕೊಂಡ್ ಅವ್ರು ಹೇಳ್ತಾರತ್ತ. ಹೇಳಮದ ಇಲ್ಲ ನಿಮಗ್ ಚಾ ಕೊಡಲ್ಲ, ಆಡ್ಕೋತ ಹೋರಿ ನೀವು ಮನಿಗ್ ಹೋರಿ, ಇಲ್ಲೇನ್ ಚಾ ಕೊಡಲ್ಲ, ಆ ಕಡೆ ಆಡ್ರಿ ಅಂತ ಹೇಳ್ತಾರತ್ತ. ಊಟ ಕೇಳಿದ್ರ ಸುನಕ್ಕೆ ಅವ್ರು ಒಂದೊಂದು ಸ್ವಲ್ಪ ಊಟ ಹಾಕ್ತಾರತ್ರಿ, ಮಾಡ್ಕೊಂಡ್ ಮನಿಗ್ ಹಾಕ್ತಾರತ್ರಿ. ಅಲ್ಲಿ ಇರೋದೇ ಹುಡುಗರು 3 ಜನ 55 ಜನದ ಲಿಸ್ಟ್ ಹೇಳತ್ತಾರ ಅವ್ರು. ವಾರ್ಡನ್ ಕೇಳತ್ತೀವಿ ಸರ್ ಯಾಕ್ರಿ ಈ ತರ ನಿಮಗ್ ಲಿಸ್ಟ್ ಎಷ್ಟ್ ಮಂದಿ ಅದಾರಿ, ಇರೋದೇ 3 ಹುಡುಗರು ಅರಿ ಅಂತ ಕೇಳಿದ್ರ ಅವ್ರ ಏನಂತಾರ, ಇಲ್ಲ ನೀವ್ಯಾರಿ, ನೀವ್ ಕೇಳೋರ್ ಏನ್ ಸಂಬಂಧ, ನಮಗ್ ಏನೋ ಸಂಬಂಧ ಇಲ್ಲ, ನೀವ್ ಏನ್ ಮಾಡ್ಕೋತಾರ ಮಾಡ್ಕೋರಿ, ನಮ್ ಬಲ್ಲಿ ಇರೋದೇ 3 ಜನ ಹುಡುಗರ, ಯಾರು ಏನು ಮಾಡಲ್ಲ, ಸಂಘಟನೆದವ್ರು ಏನು ಮಾಡಲ್ಲ, ಆಫೀಸರ್ಗ ನಮಗ ಲಿಂಕ್ ಅದ, ಯಾರು ಏನು ಮಾಡಲ್ಲ. ನೀವ್ ಸ್ಟ್ರೈಕ್ ಕೊಡ್ರಿ, ಸತ್ಯಾಗ್ರಹ ಕೊಡ್ರಿ, ಉಪವಾಸ ಸತ್ಯಾಗ್ರಹ ಕೊಡ್ರಿ, ಯಾರು ನೀವು ಕೇಸ್ ಮಾಡಿದ್ರು ಪರವಾಗಿಲ್ಲ, ಏನಿಲ್ಲ, ನಮಗ ಇದು ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗ ನಮಗ ಲಿಂಕ್ ಅದ, ಯಾರು ಏನು ಉತ್ತರ ಕೊಡಲ್ಲ, ನಾವ್ ಯಾರಿಗೇನು ಹೆದರಪ್ಲೇ ಇಲ್ಲ, ನೀವ್ ಏನ್ ಮಾಡ್ಕೋತ್ರ ಮಾಡ್ಕೋರ ಅಂತ ಹೇಳಿ ವಾರ್ಡನ್ ಹೇಳ್ತಾ ಇದ್ದಾನೆ. ಅಡಿಗೆ ಮಾಡೋರು 3 ಜನ ಸಹ ಅವರು ಹಂಗೆ ಹೇಳತ್ತಾರ. ಇಲ್ಲ ನಮ್ ಮನ್ಸಿಗೆ ಬಂದಾಗ ಹುಡುಗರು ಇರತಕ ಹಾಸ್ಟೆಲ್ ಅಷ್ಟೇ ಚಾಲು ಇರ್ತದತ್ರಿ. ಹುಡುಗರು ಸಾಲಿ ಹೋದಗಳ ಏನ್ ಮಾಡ್ತಾರ, ಲಾಕ್ ಮಾಡಿಬಿಡ್ತಾರ. ಲಾಕ್ ಮಾಡಿಬಿಟ್ಟು ಸಾಯಂಕಾಲ 4 ಗಂಟೆಗೆ ಬರ್ತಾರತ್ ಅವ್ರು. ಮಾಲಾಶ್ರೀ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷ, ಹೈರಾಪುರ್ ಗತ್ತರ್ಗ ಹಾಸ್ಟೆಲ್. ವಾರ್ಡನ್ ಸಸ್ಪೆಂಡ್ ಆಗ್ಬೇಕು, ಕೂಡಲೇ ವಾರ್ಡನ್ ವಜಾಗೊಳಿಸ್ಬೇಕು. ವಜಾಗೊಳಿಸ್ಲಿಲ್ಲ ಅಂದ್ರೆ ನಾವು ಸಾಯಂಕಾಲ ಆದ್ರೂ ಪರವಾಗಿಲ್ಲ ಇಲ್ಲೇ ಕುಂದಿರ್ತಿದ್ದೆವು. ಸರ್ ಬರ್ಬೇಕು, ಅವ್ರು ಏನದ ನಮ್ಮದು ಮಾತಾಡ್ಬೇಕ್ರಿ ಸರ್. ಅವ್ರು ಇಲ್ಲಿದವ್ರು ಬಂದು ಆಕ್ಚುಲಿ ಹೇಳ್ಬೇಕಾದ್ರ ಇದೇ ಆಫೀಸ್ ಇದು ಅದಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸುಮಾರು ಬಹಳ ಎಲ್ಲ ಎಷ್ಟೋ ಕೊಟ್ಟಿದಾವು. ಯಾರು ಗತ್ತರ್ಗ, ಅಫ್ಜಲ್ಪುರ್ ತಾಲೂಕ ಗತ್ತರ್ಗ ರೀ. ಊರಾಗೆ ಇದ್ರ ಹಾಸ್ಟೆಲ್. ಹಾ ರೀ, ಕ್ರಮನೇ ತಗೊಂಡಿಲ್ರಿ ಸರ್. ಇನ್ನ ತಕ ನಾವ್ ಲೆಟರ್ ಮುಟ್ಟವೇನ ಅಂತ ಅಂದ್ರೆ ಅವ್ರದ್ದು ಆಫೀಸರ್ಗ ನಮ್ಗೆ ಲಿಂಕ್ ಅದ, ನಮ್ಗೆ ಯಾಕೆ ಲೆಟರ್ ಕೊಡ್ತಾರ ಅಂತ ಹೇಳ್ತಾನ್ರಿ ವಾರ್ಡನ್. ಹೇಳಿದ್ರು ಸರ್ ನೀವು ಏನ್ ಮಾಡ್ಕೋತಾರ ಮಾಡ್ಕೋರ ಅಂತಾರ. ಅವ್ರಿಗೆ 4 ಸಸ್ಪೆಂಡ್ ಮಾಡ್ಕೊಂಡ್ ಅದ ಹಾಸ್ಟೆಲ್ ನಾವು ಲಾಕ್ ಹಾಕ್ತಿವ್ರಿ, ಚಾವಿ ಹಾಕ್ತಿದವ್ರು. ಕೂಡಲೇ ಅಲ್ಲಿ ಇರಕತ್ತ ವಾರ್ಡನ್ಗ ಅಲ್ಲಿ ಸಿಬ್ಬಂದಿ 4 ಜನ ಸಿಬ್ಬಂದಿ, 3 ಜನ ಸಿಬ್ಬಂದಿಗಳು ಅವ್ರ ಅಡಿಗೆ ಮಾಡೋರು, ಅವ್ರಿಗೂ ಸಸ್ಪೆಂಡ್ ಮಾಡ್ಬೇಕು, ವಾರ್ಡನ್ಗೂ ಸಸ್ಪೆಂಡ್ ಮಾಡ್ಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನಾವ್ ಆಫೀಸ್ ಕನ್ನದ ಲಾಕ್ ಹಾಕ್ಬಿಡ್ತಿದವ್ರು, ಚಾವಿ ಹಾಕ್ತಿದವ್ರು. ಸ್ಟೂಡೆಂಟ್ ರೀ 55 ಜನ ಹೇಳ್ತಾರ. ಅವ್ರ ಲಿಸ್ಟ್ ಇರೋದು 3 ಜನದವ್ರ ಹುಡುಗರೇ ಇರೋದು. ಆ ಹುಡುಗರಿಗೂ ಒಂದ್ ಕಪ್ ಚಾ ಕೊಡಲತ್ರಿ, ಊಟ ಕರೆಕ್ಟ್ ಆಗಿ ಕೊಡಲತ್ತ. ಹುಡುಗರು ಮಾತಾಡ್ಯಾರ, ನಮಗ್ ಬೈಟ್ ಕೊಟ್ಟಾರ. ಹುಡುಗರ್ದು ರೆಕಾರ್ಡಿಂಗ್ನು ಅದಾರಿ. ಹಾ ಅದಾರಿ, ನಮ್ಮಲ್ಲಿ ಅದಾರ ರೆಕಾರ್ಡಿಂಗ್, ಹುಡುಗರ್ದು ಅದಾರಿ.
हर बात सच के साथ। इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क। Address Bednakapo near Gaushavali Dargah, KGF, Karnataka. Contact details 9483444290 9480107826.